Hello, dear students. Welcome back to my channel. I am Nandu Kumar. So, KCET model question papers discuss ಮಾಡಿದೆ. ಸೊ ಅದರಲ್ಲಿ ಕಾನ್ಸೆಪ್ಟ್ಸ್ ತುಂಬಾ ಇವತ್ತು ಆಗಿರೋ ಪೇಪರ್ ಅಲ್ಲಿ ಕವರ್ ಆಗಿದೆ. ಮ್ಯಾಕ್ಸಿಮಮ್ ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರ ಅನ್ಕೊಂತೀನಿ. ಸೊ ಕೀ ಆನ್ಸರ್ಸ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅದು. ಸೊ ಕ್ವಶನ್ ಪೇಪರ್ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಓಕೆ, ಸೊ ಇದು ಕೋಡ್ ಬಿ4 ಕೋಡ್ ಈಗ ನಾನು ಡಿಸ್ಕಸ್ ಮಾಡ್ತಾ ಇರೋದು. ಕೋಡ್ ಬಿ4. ನೋಡಿ, ಫಸ್ಟ್ ಕ್ವಶನ್ ನಂಬರ್ 1 ನೋಡ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಗ್ರಾಫ್ ರೆಪ್ರೆಸೆಂಟ್ ದ ವೇರಿಯೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ದಾರೆ, ಫಾಸ್ಟ್ ಕ್ವಶನ್. ಸೊ ಈ ಕೋಡ್ ಅವರು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಬಿ ಇಸ್ ಈಕ್ವಲ್ ಟು ನೋಡಿ, ಫಾರ್ಮುಲಾ ಮ್ಯೂ ನಾಟ್ ಡಿವೈಡೆಡ್ ಬೈ 4π. ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4π ಏನ್ ಬರುತ್ತೆ, 2I divided by R. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಡ್ಯೂ ಟು ಲಾಂಗ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ವೈರ್ ಅಂದಿದ ತಕ್ಷಣ ಮೈಂಡ್ ಅಲ್ಲಿ ಫಾರ್ಮುಲಾ ಇದು ಫ್ಲಾಶ್ ಆಗ್ಬೇಕು. ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಡಿವೈಡೆಡ್ ಬೈ 4π 2I divided by R. ಹೌ ಡಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ಸ್ ಆನ್ ಡಿಸ್ಟೆನ್ಸ್? ಇನ್ವರ್ಸ್ಲಿ ಪ್ರಪೋರ್ಷನಲ್. ಡಿಸ್ಟೆನ್ಸ್ ಇನ್ಕ್ರೀಸ್ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಅಂದ್ರೆ ಡಿಕ್ರೀಸಿಂಗ್ ಕರ್ವ್ ಬರುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ಲ ನೋಡಿ, ಫಸ್ಟ್ ಒನ್ ರಾಂಗ್, ಥರ್ಡ್ ಒನ್, ಫೋರ್ತ್ ಒನ್ ಕೂಡ ರಾಂಗ್ ಆಗುತ್ತೆ, ಸೆಕೆಂಡ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಇಫ್ ವಿ ಕನ್ಸಿಡರ್ ಅನ್ ಎಲೆಕ್ಟ್ರಾನ್ ಅಂಡ್ ಎ ಪ್ರೋಟಾನ್ ಆಫ್ ಸೇಮ್ ಡಿ ಬ್ರಾಗ್ಲಿ ವೇವ್ಲೆಂತ್, ಎರಡಕ್ಕೂ ಸೇಮ್ ಡಿ ಬ್ರಾಗ್ಲಿ ವೇವ್ಲೆಂತ್ ಇದೆ ಅಂದ್ರೆ ದೇ ವಿಲ್ ಹ್ಯಾವ್ ಸೇಮ್. ಎಷ್ಟು ಸಿಂಪಲ್, ಇದು ಕೂಡ ಸಿಂಪಲ್ ಕ್ವಶನ್ ನೋಡಿ. ರಿಯಲ್ ನೇಚರ್ ಆಫ್ ರೇಡಿಯೇಷನ್ ಅಂಡ್ ಮ್ಯಾಟರ್ ಅಲ್ಲಿ ಸೊ ಇದು ಬರುತ್ತೆ. ಸೊ ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಡಿ ಬ್ರಾಗ್ಲಿ ವೇವ್ಲೆಂತ್ ಆಫ್ ಪ್ರೋಟಾನ್. ಫಾರ್ಮುಲಾ ಏನು, lambda is equal to h divided by p. So h divided by momentum of electron is equal to h divided by momentum of proton. So h cancel agate. So momentum of electron is exactly equal to momentum of proton barate. Andre momentum same agate. The right answer is option 4. Option 4 is the right answer. So next, question number 3. The anode voltage of a photocell is kept fixed. The frequency of light falling on cathode is gradually increased. So actually current ಏನಿದೆ, photoelectric current, it does not depends on the frequency. Frequency ಮೇಲೆ ಡಿಪೆಂಡ್ ಆಗಿಲ್ಲ, but up to threshold frequency photoelectric current 0 ಬರುತ್ತೆ. After threshold frequency photoelectric current ಬರುತ್ತೆ, but it does not depends on the frequency. Okay, andre that will remains constant. The right answer is option 1. Okay, because photoelectric current does not depends on the frequency. Option 1. Third one nodi, third one right answer, option 1. The next question number 4. When a ball magnet is pushed towards the coil along its axis as shown in the figure, the galvanometer pointer deflects towards x. Nodi, first x kade deflect agtade. When this magnet is pulled away, andre towards the coil move adaga adu x side deflect agta ide andre, so pulled away from the coil, enagate deflection opposite agate. So this is very simple question. So when a ball magnet is pushed towards the coil, or deflection towards x anta ಹೇಳ್ತಾ ಇದ್ದಾರೆ, away from the coil andre so opposite deflection ಬರುತ್ತೆ, ಅಂದ್ರೆ towards x dash, deflects towards x dash. So ಯಾವುದು right answer? The right answer is option 1. Option 1 is the right answer. Okay. So next, question number 5. A square loop of side 2 meter lies in the YZ plane in a region having magnetic field ಕೊಟ್ಟಿದ್ದಾರೆ. ಸೊ ಸ್ಕ್ವೇರ್ ಲೂಪ್ ನೋಡಿ YZ ಪ್ಲೇನ್ ಅಲ್ಲಿ ಇದೆ ಅಂದ್ರೆ, ಓಕೆ, ಏರಿಯಾ ಡೈರೆಕ್ಷನ್ ಹೇಗೆ ಬರುತ್ತೆ, ಅಲಾಂಗ್ ಪಾಸಿಟಿವ್ ಎಕ್ಸ್. YZ ಪ್ಲೇನ್ ಅಲ್ಲಿ ಇದೆ ಅಂದ್ರೆ ಅದಕ್ಕೆ ನಾರ್ಮಲ್ ಡ್ರಾ ಮಾಡಬೇಕು. ನಾರ್ಮಲ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್ ಬರುತ್ತೆ, ಅಂದ್ರೆ ಐ ಕ್ಯಾಪ್. ಅಂದ್ರೆ ಈಗ ನೋಡಿ, ಸೈಡ್ ಇಸ್ 2 ಮೀಟರ್ ಕೊಟ್ಟಿದ್ದಾರೆ, ಸೈಡ್ ಬಂದು 2 ಮೀಟರ್,
side is 2 meter, area ಏನಾಗುತ್ತೆ 2 square 4 ಆಗುತ್ತೆ, 4 into I cap, 4 into I cap ಆಗುತ್ತೆ. So this is the area vector. The magnetic field ನೋಡಿ 5 I cap plus 3 J cap minus 4 K cap. ಸೊ ನೀವೇನ್ ಮಾಡಬೇಕು, ಡಾಟ್ ಪ್ರಾಡಕ್ಟ್ ಅಪ್ಲೈ ಮಾಡಬೇಕು. ಡಾಟ್ ಪ್ರಾಡಕ್ಟ್ ಆಫ್ ಟು ಸೇಮ್ ಯೂನಿಟ್ ವೆಕ್ಟರ್ಸ್ ಏನಾಗುತ್ತೆ 1 ಆಗುತ್ತೆ, ಡಿಫ್ರೆಂಟ್ ಇದ್ರೆ 0 ಆಗುತ್ತೆ. ಕರೆಕ್ಟಾ? ರೈಟ್. ಅಂದ್ರೆ 5 into 4 ಎಷ್ಟು ಬರುತ್ತೆ 20, 5 into 4 ಎಷ್ಟು ಬರುತ್ತೆ 20 I cap dot I cap 1, next 3 into 4 12 J cap dot I cap 0, minus 4 into 4 16 K cap dot I cap, ಅದು 0 ಆಗುತ್ತೆ. ರೈಟ್ ಆನ್ಸರ್ is option 1. First option is the right answer. First option is the right answer. So next question number 6 ನೋಡ್ಕೊಳ್ಳಿ. In domestic electric mains supply, the voltage and the current are. So ಈಗ ಮೇನ್ ಸಪ್ಲೈ ಇಂದ ಪವರ್ ಲೈನ್ಸ್ ಅಲ್ಲಿ ಬರೋದು ಹೈ AC ವೋಲ್ಟೇಜ್ ಅಂಡ್ ಲೋ AC ಕರೆಂಟ್. ಅಂದ್ರೆ ಬರೋದು AC ವೋಲ್ಟೇಜ್ AC ಕರೆಂಟ್. ರೈಟ್ ಆನ್ಸರ್ ಇಸ್ ಆಪ್ಷನ್ 4. ನೋಡಿ ಎಷ್ಟು ಡೈರೆಕ್ಟ್ ಕ್ವಶನ್ಸ್ ಇದೆ, ಅದೆಲ್ಲ ಲೆವೆಲ್ 1 ಕ್ವಶನ್ಸ್. ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಮಾಡ್ಬೋದು. ಈಗ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ಕೊಳ್ಳಿ. ಕ್ವಶನ್ ನಂಬರ್ 7, a sinusoidal voltage produced by an AC generator at any instant t is given by the equation ಕೊಟ್ಟಿದ್ದಾರೆ. RMS value of voltage ಬೇಕು ನಮಗೆ. ಸೊ ಅದಕ್ಕೆ ಫಾರ್ಮುಲಾ ಏನು, V RMS is equal to V0 divided by √2. ಸೊ V0 ಬಂದು 311, √2 ಅಂದ್ರೆ 1.4 ಬರುತ್ತೆ. ಸೊ ಇದು 31.1 ಅಂತ ಮಾಡ್ಕೋಣ. 14 ಆಗುತ್ತೆ. ಓಕೆ, ಇಲ್ಲಿ ಇಂಟು 10, ಸೊ ಇಲ್ಲಿ ಇಂಟು 10 power minus 1. ಕರೆಕ್ಟಾ? 311 ಇದೆ, 31.1 ಮಾಡ್ಕೊಂಡಿದ್ದೀನಿ, ಇಂಟು 10 ಆಗುತ್ತೆ. ಸೊ 1.4 14 ಮಾಡ್ಕೊಂಡಿದ್ದೀನಿ, 10 power minus 1. ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. ನೋಡಿ 14 2s 20, 30 ಬರುತ್ತೆ, ಮತ್ತೆ 2s 22 ಇಂಟು ಅಂದರೆ 2.2 ಬರುತ್ತೆ. 2.2 ಇಂಟು 10 22, ಮತ್ತೆ ಇನ್ನ ಒಂದು 10 power minus 1 ಶಿಫ್ಟ್ ಆದ್ರೆ 10 ಅಂದ್ರೆ ಎಷ್ಟಾಗುತ್ತೆ 220 ವೋಲ್ಟ್. ಬಟ್ 2 ಆಪ್ಷನ್ಸ್ ಇದೆ, ಸೊ ನಾವು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟೆಪ್ ನಂಬರ್ 1 ಸ್ಟೆಪ್ಸ್ ಅಲ್ಲಿ ನಾವು ಸಿಂಪ್ಲಿಫೈ ಮಾಡೋಣ. ಸೆಕೆಂಡ್ ಸ್ಟೆಪ್ ಅಲ್ಲಿ ನೋಡಿ ಫ್ರೀಕ್ವೆನ್ಸಿ ಫಾರ್ಮುಲಾ ಒಮೆಗಾ ಇಸ್ ಈಕ್ವಲ್ ಟು 2πf. ಸೊ ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ V is equal to ಏನು ಬರುತ್ತೆ, V0 sin ಒಮೆಗಾ ಟಿ. ಸೊ ಒಮೆಗಾ ಪ್ಲೇಸ್ ಅಲ್ಲಿ 2πf ಏನಿದೆ 314 ಇದೆ, ಒಮೆಗಾ ಅಂದ್ರೆ 2πf. ಸೊ 2πf is equal to 314 ನ 3.14 ಮಾಡ್ಕೊಂಡ್ರೆ 10 power 2 ಆಗುತ್ತೆ. ಕರೆಕ್ಟಾ? ನೋಡಿ ಪೈ ಮತ್ತೆ 3.14 ಏನಾಗುತ್ತೆ ಕ್ಯಾನ್ಸಲ್. ಟು ಒನ್ಸ್ 100/2 ಎಷ್ಟು ಬರುತ್ತೆ 100/2 50. ಸೊ ಫ್ರೀಕ್ವೆನ್ಸಿ ಇಸ್ 50 Hz. ಕರೆಕ್ಟಾ? The right answer is 220 volt 50 Hz. Option 3. Third option is the right answer. Third option is the right answer. Next question number 8 ನೋಡ್ಕೊಳ್ಳಿ. Question number 8, a series LCR circuit containing an AC source voltage ಕೊಟ್ಟಿದ್ದಾರೆ. So V is equal to ಎಷ್ಟು ಕೊಟ್ಟಿದ್ದಾರೆ 100 volt. Has an inductor, capacitor, reactance ಅಂದ್ರೆ XL ಕೊಟ್ಟಿದ್ದಾರೆ, XC ಕೊಟ್ಟಿದ್ದಾರೆ 16 ohm, resistance ಕೊಟ್ಟಿದ್ದಾರೆ 6 ohm, connected in series. Potential difference across the series combination of inductor and capacitor ಅಂದ್ರೆ VL minus VC ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ಇಸ್ ದ ಫಾರ್ಮುಲಾ ಏನು, ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡ್ತಾ ಹೋಗಿ. ಸೊ ಈಗ ಫಾರ್ಮುಲಾ ಫಸ್ಟ್ ನಾವೇನ್ ಮಾಡ್ಬೇಕು ಗೊತ್ತಾ, ಇಂಪೆಡೆನ್ಸ್ Z ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೆ ಫಾರ್ಮುಲಾ √R² ಪ್ಲಸ್ ಏನು ಯಾವುದು ಗ್ರೇಟರ್ ಇಲ್ಲಿ XL ಗ್ರೇಟರ್ ಅಲ್ಲ, XL minus XC ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ XL minus XC ವ್ಯಾಲ್ಯೂ ಎಷ್ಟು ಬರುತ್ತೆ, XL minus XC 24 minus 16 ಮಾಡಿ, 24 minus 16 ಎಷ್ಟು ಬರುತ್ತೆ 8 ಬರುತ್ತೆ, 8 ohm. ಕರೆಕ್ಟಾ? ಸೊ ಅಂದ್ರೆ ಈಗ ಸ್ಕ್ವೇರ್ ರೂಟ್ ಆಫ್ R² 36, 8 ಸ್ಕ್ವೇರ್ ಅಂದ್ರೆ 64, √100 is 10 ohm ಬರುತ್ತೆ. ಅಂಡ್ ಇನ್ ದ ಸ್ಟೆಪ್ 2 ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಫೈಂಡ್ ಔಟ್ ಮಾಡ್ಬೇಕು. V is equal to ಫಾರ್ಮುಲಾ V is equal to IZ. V is equal to ಏನು IZ. ಸೊ I is equal to V by Z. V ಅಂದ್ರೆ 100, Z ಅಂದ್ರೆ 10, ಅಂದ್ರೆ ಕರೆಂಟ್ ಎಷ್ಟು ಬರುತ್ತೆ 10 ಆಂಪಿಯರ್ ಬರುತ್ತೆ. ನೋಡಿ VL minus VC
ಸೊ ಅಂದ್ರೆ ಐ ಎಕ್ಸ್ ಎಲ್ ಮೈನಸ್ ಐ ಎಕ್ಸ್ ಸಿ. ಸೊ ಐ ಕಾಮನ್ ತೆಗೆದ್ರೆ ಸೊ ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಆಗುತ್ತೆ. ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಅಂದ್ರೆ ಎಷ್ಟು? ಕರೆಂಟ್ ಈಸ್ 10, ಎಕ್ಸ್ ಎಲ್ ಮೈನಸ್ ಎಕ್ಸ್ ಸಿ ಈಸ್ 8. ಸೊ 10 into 8 ಅಂದ್ರೆ 80 ವೋಲ್ಟ್ ಬರುತ್ತೆ. Potential difference across the series combination of inductor and capacitor only. Okay, that is 80 volt. The right answer is first option. First option is the right answer. So next question number 9. ಇದು ಅಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಗೊತ್ತಿದ್ರೆ ನೀವು ಫಾಸ್ಟ್ ಮಾಡ್ಬೋದು. ನೋಡಿ, ಮೈಕ್ರೋವೇವ್ ವೇವ್ ಲೆಂತ್ ರೇಂಜ್ ಎಷ್ಟು ಬರುತ್ತೆ? ಮೈಕ್ರೋವೇವ್ ಅಂದ್ರೆ ಮ್ಯಾಕ್ಸಿಮಮ್ ಆಕ್ಚುಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಇದೆಯಲ್ಲ, ಗಾಮಾ ರೇಸ್, ಎಕ್ಸ್ ರೇಸ್, ಯು ರೇಸ್, ಅದು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಇರುತ್ತೆ. ಓಕೆ, ಫಸ್ಟ್ ಗಾಮಾ ರೇ, ಎಕ್ಸ್ ರೇ, ಯು ವಿ ರೇ, ವಿಸಿಬಲ್, ಐಆರ್, ಮೈಕ್ರೋವೇವ್ಸ್ ಅಂಡ್ ರೇಡಿಯೋ ವೇವ್ಸ್ ಬರುತ್ತೆ. ಇಟ್ ಈಸ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್. ಸೊ ಈಗ ಮೈಕ್ರೋವೇವ್ ಅಂದ್ರೆ ವೇವ್ ಲೆಂತ್ ಮ್ಯಾಕ್ಸಿಮಮ್. ನೋಡಿ, ಇಷ್ಟರಲ್ಲಿ ವೇವ್ ಲೆಂತ್ ಮ್ಯಾಕ್ಸಿಮಮ್ ಒಂದು ಆಪ್ಷನ್ ನೀವು ಯಾವುದು ಕರೆಕ್ಟ್ ಅನ್ನೋದು ಗೊತ್ತಾಗ್ಬಿಟ್ರೆ ನಿಮಗೆ ರೈಟ್ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಎಲ್ಲ ಡಿಫ್ರೆಂಟ್ ಇದೆ. ಓಕೆ, ಸೊ ಮೈಕ್ರೋವೇವ್ಗೆ ಯಾವ್ದು ಬರುತ್ತೆ ನೋಡಿ, ಮಿನಿಮಮ್ ವೇವ್ ಲೆಂತ್ ಇರೋದು ಇದರಲ್ಲಿ. ಓಕೆ, ಯಾವುದು? 0.1 ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್, ಸಾರಿ, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ವೇವ್ ಲೆಂತ್ ಮ್ಯಾಕ್ಸಿಮಮ್ ವೇವ್ ಲೆಂತ್ ಇರೋದು 0.1 ಮೀಟರ್ ಟು 1 ಮಿಲಿಮೀಟರ್. ಇದು ಮ್ಯಾಕ್ಸಿಮಮ್. ಇದು ಬಿಟ್ರೆ ಬೇರೆ ಯಾವುದು ಮ್ಯಾಕ್ಸಿಮಮ್ ಇಲ್ಲ. ಅಂದ್ರೆ 1 ಮ್ಯಾಚಸ್ ಟು ಏನು ಸಿ ವಿಸಿಬಲ್ ಲೈಟ್ ಅಂದಿದ ತಕ್ಷಣ ನೋಡಿ, ಸ್ಟ್ಯಾಂಡರ್ಡ್ ವೇವ್ ಲೆಂತ್ ರೇಂಜ್ 700 to 400, ಅಂದ್ರೆ ಇದು ಆಪ್ಷನ್ ಎ ಆಗುತ್ತೆ. ಅಲ್ಟ್ರಾ ವೈಲೆಟ್ ಬಂದು 400 ನ್ಯಾನೋಮೀಟರ್ ಟು 1 ನ್ಯಾನೋಮೀಟರ್, ಇದು ಆಪ್ಷನ್ ಡಿ. ಎಕ್ಸ್ ರೇಸ್ ಬಂದು 1 ನ್ಯಾನೋಮೀಟರ್ ಟು 10⁻³ ನ್ಯಾನೋಮೀಟರ್, ಆಪ್ಷನ್ ಬಿ. ಸೊ ಎ ಸಿ ಬಿ, ಎ ಸಿ ಸಾರಿ ಸಿ ಎ ಡಿ ಬಿ, ಸಿ ಎ ಡಿ ಬಿ ಅಲ್ಲಿದೆ, ಸಿ ಎ ಡಿ ಬಿ. The right answer is option 1. Option 1 is the right answer. 1 matches to C, 2 matches to A, 3 matches to D, 4, 1 matches to B. Just a simple questions ಇದೆ. ಸ್ಟ್ಯಾಂಡರ್ಡ್ ವೇವ್ ಲೆಂತ್ ರೇಂಜ್ ನೆನ್ಪಿಟ್ಕೊಂಡ್ರೆ ಎಷ್ಟು ಆರಾಮಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 10. A ray of light passes from vacuum into a medium of refractive index n if the angle of incidence is twice the angle of refraction, then angle of incidence in terms of refractive index ಏನ್ ಬರುತ್ತೆ? So the first formula ಏನು, n is equal to sin I ಅಂದ್ರೆ 2r, Snell's law, sin I ಅಂದ್ರೆ 2r divided by sin r ಬರುತ್ತೆ. ಸೊ n is equal to sin 2r ಅಂದ್ರೆ 2 sin r cos r divided by n ಬರುತ್ತೆ. sin r ಕ್ಯಾನ್ಸಲ್ ಆಗುತ್ತೆ. ಸೊ n by 2 cos r ಬರುತ್ತೆ. cos ಶಿಫ್ಟ್ ಮಾಡಿ cos ಇನ್ವರ್ಸ್ ಆಫ್ n by 2. ಸೊ r ಅಂದ್ರೆ cos ಇನ್ವರ್ಸ್ ಆಫ್ n by 2. ಸೊ ಆನ್ಸರ್ ಗೊತ್ತಾಗಿರುತ್ತೆ ನಿಮಗೆ. I is 2 times r ಅಂದ್ರೆ ಏನು? cos inverse of n by 2. Okay, I is equal to 2 into cos inverse of n by 2. So angle of incidence in terms of refractive index. Okay, this is the right answer, option 2. 2 cos inverse of n by 2. So ಯಾರು ರೈಟ್ ಆನ್ಸರ್ ಮಾಡಿದೀರಾ? ಸೊ ಕಾಮೆಂಟ್ ಬಾಕ್ಸ್ ಅಲ್ಲಿ ನೀವು ಆಗ್ಬೋದು. ಓಕೆ, ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ನೆಕ್ಸ್ಟ್ question number 11. A convex lens has power P. It is cut into 2 holes along its principal axis. Further, one piece out of 2 holes is cut into 2 holes perpendicular to the principal axis as shown in the figure. Choose the incorrect option. So incorrect option ಯಾವುದು ಅಂತ ನಾವು ಚೆಕ್ ಮಾಡಬೇಕು, ರೈಟ್? ನೋಡೋಣ. ಈಗ 3 ಪೀಸಸ್ ಇದೆ, ಪವರ್ಸ್ ಕೊಟ್ಟಿದ್ದಾರೆ ನೋಡಿ. ಈಗ ಪವರ್ಸ್ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಈಗ ಒರಿಜಿನಲ್ ಲೆನ್ಸ್ಗೆ ಪವರ್ ಪಿ ಇಸ್ ಈಕ್ವಲ್ ಏನ್ ಬರುತ್ತೆ? ಆರಾಮಾಗಿ ಥಿಂಕ್ ಮಾಡಿ, n - 1 ಇಂಟು, ಈಗ ನೋಡಿ ಇದು ಫಸ್ಟ್ ಸರ್ಫೇಸ್, ಇದು ಸೆಕೆಂಡ್ ಸರ್ಫೇಸ್, ಇದಕ್ಕೆ ರೇಡಿಯಸ್ ಆಫ್ ಕರ್ವೇಚರ್ ಪ್ಲಸ್ ಆರ್ ಬಂದ್ರೆ ಇದಕ್ಕೆ ಮೈನಸ್ ಆರ್ ಬರುತ್ತೆ. 1/r ಮೈನಸ್ ಆಫ್ ಮೈನಸ್ 1/r ಅಂದ್ರೆ ಏನಾಗುತ್ತೆ? 2/r ಆಗುತ್ತೆ. ಅಲ್ಲಿಗೆ ಇದ್ರ ಕತೆ ಮುಗೀತು. ಇದು ಒರಿಜಿನಲ್ ಲೆನ್ಸ್ ಪವರ್. ಈಗ ನೋಡಿ ಈ ಪಾರ್ಟ್ ಮಾತ್ರ ಅಬ್ಸರ್ವ್ ಮಾಡಿ. ಓಕೆ,
ಸೊ ಈಗ ನೋಡಿ ಈ ಸ್ಪೆರಿಕಲ್ ಸರ್ಫೇಸ್ಗೆ ರೇಡಿಯಸ್ ಆಫ್ ಕರ್ವೇಚರ್ ಪ್ಲಸ್ ಆರ್ ಬರುತ್ತೆ, ಇದಕ್ಕೆ ಏನ್ ಬರುತ್ತೆ ಮೈನಸ್ ಆರ್ ಬರುತ್ತೆ. ಅಗೈನ್ ಈಗ ಫಸ್ಟ್ ಲೆನ್ಸ್ ಪವರ್ P1 ಅಂದ್ರೆ 1/f ಅಂದ್ರೆ ರೆಸಿಪ್ರೋಕಲ್ ಆಫ್ ಫೋಕಲ್ ಲೆಂತ್ ಇಸ್ ಪವರ್. ಸೊ P1 is equal to n minus 1 again 1/r minus of minus 1/r 2/r ಅಂದ್ರೆ P1 is equal to ಏನಾಯ್ತು P ಆಯ್ತು. ಅಂದ್ರೆ ಪವರ್ ಆಫ್ ಲೆನ್ಸ್ L1 is P. ಪವರ್ ಆಫ್ ಲೆನ್ಸ್ L1 is P. ಇದು ಟ್ರೂ, ಇದು ಕರೆಕ್ಟ್. ಪವರ್ ಆಫ್ ಲೆನ್ಸ್ L2 L3 ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇದೊಂದು ಫೈಂಡ್ ಔಟ್ ಮಾಡಿದ್ರೆ ಸಾಕು. ನೋಡಿ ಪವರ್ ಆಫ್ ಲೆನ್ಸ್ L1 P ಅಂತ ಬಂತು, ಪವರ್ ಆಫ್ ಲೆನ್ಸ್ L1 is P/2 ಕೊಟ್ಟಿದ್ದಾರೆ. ಸೊ ಇದೇ ರೈಟ್ ಆನ್ಸರ್. ನಿಮಗೆ ಇದು ರಾಂಗ್ ಆಗುತ್ತೆ. ಓಕೆ, ರಿಮೈನಿಂಗ್ ಟು ಕರೆಕ್ಟ್ ಇರುತ್ತೆ. ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ ಆಕ್ಚುಲಿ, ಬಟ್ ಅದು ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ ಈ ಪಾರ್ಟ್ಗೆ ಫಸ್ಟ್ ಸರ್ಫೇಸ್ 1/ಏನು F3 ಅಂತ ಚೂಸ್ ಮಾಡೋಣ. P3 ಪವರ್ ಆಫ್ ಲೆನ್ಸ್ L3. ಸೊ n minus 1 ಇಂಟು ನೋಡಿ ಈ ಸರ್ಫೇಸ್ಗೆ 1/r ಬರುತ್ತೆ. ನೆಕ್ಸ್ಟ್ ಈ ಸರ್ಫೇಸ್ಗೆ ಇನ್ಫಿನಿಟಿ ಬರುತ್ತೆ, ಅಂದ್ರೆ -1/∞, ಆ ಟರ್ಮ್ 0 ಆಗಿಬಿಡುತ್ತೆ. ಸೊ ಅಂದ್ರೆ ದಿಸ್ ಈಸ್ ದ ಏನು ಪವರ್ ಆಫ್ ಥರ್ಡ್ ಲೆನ್ಸ್. ಇದಕ್ಕೆ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಮಾಡಿದ್ರೆ ಓಕೆ n minus 1 2/r ಬಂದು ಏನು P ಅಂದ್ರೆ ಏನ್ ಬರುತ್ತೆ, ಇದು P/2 ಬರುತ್ತೆ. ಸೇಮ್ ಆಸ್ ಇಟ್ ಈಸ್ ಈಗ ಸೆಕೆಂಡ್ ಪಾರ್ಟ್ ಇದೆಯಲ್ಲ L2ಗೆ ಪವರ್ P2 is equal to n minus 1. ನೋಡಿ ಇದು ಫಸ್ಟ್ ಸರ್ಫೇಸ್, ಅದು ಪ್ಲೇನ್ ಇದೆ, ಅದಕ್ಕೆ ಏನೋ ರೇಡಿಯಸ್ ಆಫ್ ಕರ್ವೇಚರ್ ಇನ್ಫಿನಿಟಿ. 1/∞ ಏನಾಗುತ್ತೆ 0. ಸೊ ಇದಕ್ಕೆ ಮೈನಸ್ ಆರ್ ಬರುತ್ತೆ, ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ, ಅಂದ್ರೆ 1/∞ ಮೈನಸ್ ಆಫ್ ಮೈನಸ್ ಪ್ಲಸ್ 1/r. ಓಕೆ, ದಿಸ್ ಟರ್ಮ್ ಗೋಸ್ ಟು 0. ಸೊ ಮಲ್ಟಿಪ್ಲೈ ಡಿವೈಡೆಡ್ ಬೈ 2 ಅಗೈನ್, ಅಂದ್ರೆ n minus 1 2/r ಅಂದ್ರೆ ಏನು P/2. ಸೊ ಇದು ಟ್ರೂ, ಇದು ಮಾತ್ರ ಫಾಲ್ಸ್. ರೈಟ್ ಆನ್ಸರ್ ಇಸ್ ಆಪ್ಷನ್ 4. Option 4. The next, the image formed by an objective lens of a compound microscope. Objective lens ಅಲ್ಲಿ image ಯಾವ image ಬರುತ್ತೆ? Objective lens ಅಂದ್ರೆ lens which is close to the object image ಬರುತ್ತಲ್ಲ, ಅದು real, inverted and enlarged. Real, inverted and enlarged. Right answer is option 2. ನೋಡಿ ಇದೆಲ್ಲ ನೋಡಿ ಡೈರೆಕ್ಟ್ ಲೆವೆಲ್ 1 ಕ್ವಶನ್ಸ್ ಇದೆ. ಓಕೆ, ಎಲ್ಲ ಜಸ್ಟ್ ಥಿಯರಿ ಕಾನ್ಸೆಪ್ಟ್ಸ್ ಓದ್ಕೊಂಡಿದ್ರೆ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಎಷ್ಟು 13. ಕ್ವಶನ್ ನಂಬರ್ 13 ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಕ್ವಶನ್ ಓದ್ಕೊಳ್ಳಿ. If R and R dash denote the angles inside the prism having angle 50 degree, considering that during interval of time from t is equal to 0, R varies. ನೋಡಿ R ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ 10 ಡಿಗ್ರಿ ಪ್ಲಸ್ t ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನ್ ಬೇಕು, R dash ಬೇಕು, ಕರೆಕ್ಟಾ? ಸೊ ಆರಾಮಾಗಿ ನೀವು ಸಾಲ್ವ್ ಮಾಡ್ಬೋದು. ಏನ್ ಗೊತ್ತಾ ಇದಕ್ಕೆ ಫಾರ್ಮುಲಾ, ನಿಮಗೆ ಪ್ರಿಸಮ್ ಫಾರ್ಮುಲಾ ಗೊತ್ತಿದ್ರೆ ಓಕೆ, ದಿಸ್ ಇಸ್ ಆಕ್ಚುಲಿ ವೆರಿ ವೆರಿ ಸಿಂಪಲ್. ಡೈರೆಕ್ಟ್ ಇದು ಫಾರ್ಮುಲಾ ಏನಪ್ಪ ಅಂದ್ರೆ A is equal to ನೋಡಿ ಇದು ಆಂಗಲ್ ಆಫ್ ದ ಪ್ರಿಸಮ್, A is equal ಏನ್ ಬರುತ್ತೆ R plus R dash, ಕರೆಕ್ಟಾ? ಸೊ R ವ್ಯಾಲ್ಯೂ ಅವರು 50 ಡಿಗ್ರಿ ಕೊಟ್ಟಿದ್ದಾರೆ, ಸರಿನಾ? R ವ್ಯಾಲ್ಯೂ 50 ಡಿಗ್ರಿ ಕೊಟ್ಟಿದ್ದಾರೆ. ಸೊ 50 ಡಿಗ್ರಿ is equal to R ವ್ಯಾಲ್ಯೂ, A ವ್ಯಾಲ್ಯೂ 50 ಡಿಗ್ರಿ, A ವ್ಯಾಲ್ಯೂ 50 ಡಿಗ್ರಿ, R ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ದಿಸ್ ಇಸ್ R ವ್ಯಾಲ್ಯೂ is given. ಓಕೆ, that is 10 degree plus t square plus ಏನು ಬರುತ್ತೆ R dash. ಸೊ 50 minus 10 ಅಂದ್ರೆ 40 degree, t square ಈ ಕಡೆ ಶಿಫ್ಟ್ ಮಾಡಿ minus t square. So R dash is equal to 40 degree minus t square. ಯಾವುದು ರೈಟ್ ಆನ್ಸರ್? 40 degree minus t square. Option 4. Option 4 is the right answer. Next question number 14. Question number 14 ನೋಡ್ಕೊಳ್ಳಿ. If AB is incident plane, AB is incident plane wavefront, then refracted wavefront, so N2 is more than N1. So N2 is more than N1 ಅಂದ್ರೆ ಇದಕ್ಕೆ ರಿಫ್ರಾಕ್ಟಿವ್ ಇಂಡೆಕ್ಸ್ N1 ಗಿಂತ ಮ್ಯಾಕ್ಸಿಮಮ್ ಇದೆ ಅಂದ್ರೆ. ಸೊ ಪ್ಲೇನ್ ವೇವ್ ಫ್ರಂಟ್ ನೋಡಿ ಇದರಲ್ಲಿ ಪಾಸ್ ಆಗಿದ ತಕ್ಷಣ ಆಕ್ಚುಲಿ ಈ ಪೋರ್ಷನ್ ಏನಿದೆ ಅದು ಬೇಗ ಪಾಸ್ ಆಗುತ್ತೆ. ಸೊ
ಸೊ ಮಿಡಲ್ ಪೋರ್ಷನ್ ಸೆಂಟ್ರಲ್ ಪೋರ್ಷನ್ ಏನಿದೆ ಅದು ಥಿಕೆಸ್ಟ್ ಪಾರ್ಟ್ ಆಫ್ ದ ಲೆನ್ಸ್ ಅಲ್ಲಿ ಪಾಸ್ ಆದಾಗ ಅದು ಸ್ವಲ್ಪ ಡಿಲೇ ಆಗುತ್ತೆ. ಅಂದ್ರೆ ಈ ಪೋರ್ಷನ್ ಡಿಲೇ ಆಗುತ್ತೆ. ಓಕೆ, ಈ ಪೋರ್ಷನ್ ಬೇಗ ಪಾಸ್ ಆಗುತ್ತೆ. ಸೊ ಈ ಪೋರ್ಷನ್ ಡಿಲೇ ಆಗುತ್ತಲ್ಲ, ಸೊ ಇದು ಬೇಗ ಪಾಸ್ ಆಗುತ್ತೆ. ಅಂದ್ರೆ ನಮಗೆ ರಿಸಲ್ಟಿಂಗ್ ನೋಡಿ ಈ ತರ ವೇವ್ ಫ್ರಂಟ್ಸ್ ಬರುತ್ತೆ. ಸೊ ಆ ತರ ಇರೋದು ಆಪ್ಷನ್ 1. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ನೋಡ್ಕೊಳ್ಳಿ. ಆಪ್ಷನ್ 1 ಕರೆಕ್ಟಾ? ರೈಟ್. ಯಾಕಂದ್ರೆ ಸೆಂಟ್ರಲ್ ಪೋರ್ಷನ್ ಏನಿದೆ ಅದು ಏನಾಗುತ್ತೆ ಡಿಲೇ. ಸಾರಿ ಆಪ್ಷನ್ 1 ಅಲ್ಲ, ಸೆಂಟ್ರಲ್ ಪೋರ್ಷನ್ ಡಿಲೇ ಆಗುತ್ತೆ. ಸೆಂಟ್ರಲ್ ಪೋರ್ಷನ್ ಡಿಲೇ ಆಗುತ್ತೆ ಅಂದ್ರೆ ಇದು ಬೇಗ ಪಾಸ್ ಆಗುತ್ತೆ. ಸೆಂಟ್ರಲ್ ಪೋರ್ಷನ್ ಏನಿದೆ ಅದು ಡಿಲೇ. ಕರೆಕ್ಟ್ ಇದೆ ಬರೀ, ನೋ ಪ್ರಾಬ್ಲಮ್. ದಟ್ ಈಸ್ ಫಸ್ಟ್ ಆಪ್ಷನ್. ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಯಾಕಂದ್ರೆ ನೋಡಿ ಇದನ್ನ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಈ ಪೋರ್ಷನ್ ಏನಿದೆ ಇದು ಬೇಗ ಪಾಸ್ ಆಗಿದೆ, ಇದು ಡಿಲೇ ಆಗಿದೆ. ಓಕೆ, ಆಕ್ಚುಲಿ ಈ ಪಾರ್ಟ್ ಏನಿದೆ ಅದು ಬೇಗ ಪಾಸ್ ಆಗುತ್ತೆ, ಈ ಪೋರ್ಷನ್ ಡಿಲೇ ಆಗುತ್ತೆ. ಈ ಪೋರ್ಷನ್ ಆಕ್ಚುಲಿ ಡಿಲೇ ಆಗೋದು, ಇದು ಬೇಗ ಪಾಸ್ ಆಗುತ್ತೆ. ಯಾಕಂದ್ರೆ ಇದು ಥಿನ್ ಪೋರ್ಷನ್ ಅಲ್ಲಿ ಪಾಸ್ ಆಗ್ತಾ ಇದೆ, ಸೊ ಇದು ಥಿಕೆಸ್ಟ್ ಪೋರ್ಷನ್ ಅಲ್ಲಿ ಪಾಸ್ ಆಗ್ತಾ ಇದೆ. ಸೊ ಅದಕ್ಕೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಎಕ್ಸಾಕ್ಟ್ಲಿ ಕರೆಕ್ಟ್. ಅದು ನೋ ಪ್ರಾಬ್ಲಮ್, ಡೋಂಟ್ ವರಿ. ಯಾರು ಫಸ್ಟ್ ಆಪ್ಷನ್ ಹಾಕಿದ್ದೀರಾ ಅವ್ರಿಗೆ ಫುಲ್ ಮಾರ್ಕ್ಸ್ ಬಂದೇ ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ಕೊಳ್ಳಿ. ಕ್ವಶನ್ ನಂಬರ್ 15, ದ ಟೋಟಲ್ ಎನರ್ಜಿ ಕ್ಯಾರಿಡ್ ಬೈ ಲೈಟ್ ವೇವ್ ವೆನ್ ಇಟ್ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಎ ನಾನ್ ರಿಫ್ಲೆಕ್ಟಿಂಗ್ ಅಂಡ್ ಎ ನಾನ್ ಅಬ್ಸಾರ್ಬಿಂಗ್ ಮೀಡಿಯಂ. ಸೊ ವೆನ್ ಎ ರೇ ಆಫ್ ಲೈಟ್ ಟ್ರಾವೆಲಿಂಗ್ ಫ್ರಮ್ ಒನ್ ಮೀಡಿಯಂ ಟು ಅನದರ್ ಮೀಡಿಯಂ ಅಂದಿದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ವೇವ್ ಲೆಂತ್ ಚೇಂಜ್ ಆಗುತ್ತೆ, ಮತ್ತೆ ಏನು ಸ್ಪೀಡ್ ಚೇಂಜ್ ಆಗುತ್ತೆ. ಬೋತ್ ಆರ್ ವೇರಿಯಬಲ್ಸ್ ಬಟ್ ಫ್ರೀಕ್ವೆನ್ಸಿ ರಿಮೇನ್ಸ್ ಕಾನ್ಸ್ಟೆಂಟ್. ಸೊ ಅವ್ರು ಕೇಳ್ತಾ ಇರೋದೇನು, ಟೋಟಲ್ ಎನರ್ಜಿ ಆಫ್ ಲೈಟ್ ಏನ್ ಬರುತ್ತೆ, ಎಚ್ ನ್ಯೂ ಅಂದ್ರೆ ಎಚ್ ಇಂಟು ಎಫ್. ಓಕೆ, ಎಚ್ ಇಸ್ ಕಾನ್ಸ್ಟೆಂಟ್, ಫ್ರೀಕ್ವೆನ್ಸಿ ಇಸ್ ಆಲ್ಸೋ ಕಾನ್ಸ್ಟೆಂಟ್, ಎನರ್ಜಿ ಇಸ್ ಆಲ್ಸೋ ಕಾನ್ಸ್ಟೆಂಟ್. ಎನರ್ಜಿ ರಿಮೇನ್ಸ್ ಸೇಮ್. Energy remains same. The right answer is first option. Energy remains same. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಯಾಕೆ ಎನರ್ಜಿ ರಿಮೇನ್ಸ್ ಸೇಮ್? ಬಿಕಾಸ್ ಎಚ್ ಕಾನ್ಸ್ಟೆಂಟ್, ಫ್ರೀಕ್ವೆನ್ಸಿ ಕಾನ್ಸ್ಟೆಂಟ್. The next question number is 16. If the radius of the first Bohr orbit is r, then the radius of the second orbit. But ಈ ಫಾರ್ಮುಲಾ Rn is equal to n square into r ಬರುತ್ತೆ. ಸೊ ಫಸ್ಟ್ ಆರ್ಬಿಟ್ ಅಂದ್ರೆ 1 square 1 ಆಗುತ್ತೆ, r1 is r ಬರುತ್ತೆ. r2 ಏನ್ ಬರುತ್ತೆ, 2 square. ಸೆಕೆಂಡ್ ಆರ್ಬಿಟ್ 2 square ಆಗುತ್ತೆ, 4r ಬರುತ್ತೆ. 4r. ಆಪ್ಷನ್ 2 is the right answer. ನಮ್ಗೆ ಗೊತ್ತಿರೋ ಪ್ರಕಾರ ಎಲ್ಲ ಸಿಂಪಲ್ ಕ್ವಶನ್ಸ್ ಅಂತಾನೆ ಅನಿಸ್ತಾ ಇದೆ ನನಗೆ. ಸೊ ನಿಮ್ಗೆ ಏನ್ ಅನ್ಸಿದೆ ಅದು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ನೋಡಿ, ಐಸೋಟೋಪ್ಸ್. ಇದು ಡೈರೆಕ್ಟ್ ಕ್ವಶನ್ ಅಲ್ಲ. ಐಸೋಟೋಪ್ಸ್, ಐಸೋಬಾರ್ಸ್, ನ್ಯೂಕ್ಲಿಯೈ ಆಫ್ ಸೇಮ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಎ ಮ್ಯಾಚಸ್ ಟು ನೋಡಿ 3, ಎ ಮ್ಯಾಚಸ್ ಟು 3. ಕರೆಕ್ಟಾ? ಸೇಮ್ ಅಟಾಮಿಕ್ ನಂಬರ್, ಡಿಫರೆಂಟ್ ಮಾಸ್ ನಂಬರ್. Isobars, nuclei of different elements having same mass number but different atomic number. Same mass number, different atomic number. Andre B matches to 1. Isotones andre same number of neutrons. 18 minus 8 10 barathe, 19 minus 9 10 barathe. Same number of neutrons. Mass number minus atomic number gives number of neutrons. Isotones, nuclei of different elements having same number of neutrons. So 2. 3 1 2. 312. Option 4. Fourth option is the right answer. 312. Correct? Yes. So next question number 18. Question number 18. ಇದೆಲ್ಲ ಸಿಂಪಲ್ ಕ್ವಶನ್ಸ್. ಇದು ಸಿಂಪಲ್ ಆಗಿ ಇದೆ. ಮೋಸ್ಟ್ ಎಲ್ಲ ಸಿಂಪಲ್ ಕ್ವಶನ್ಸ್ ಬಂದಿದೆ ಈ ಸರಿ. Which of the following statement is incorrect with reference to nuclear force? Nuclear force becomes attractive for nucleon distances larger than 0.8 femtometer, Fermi femtometer. Okay, that is true statement. So distances larger than 0.8 femtometer is attract agutte. So nuclear force becomes repulsive for nucleon distances less than 0.8. So this is also true. Nuclear forces is always attractive. That is not correct. This is incorrect. Not always attractive. So distances in between nucleons adu
ವೇರಿ ಆದಾಗ ಸೊ ನೋಡಿ ಲಾರ್ಜರ್ ದ್ಯಾನ್ 0.8 ಅಟ್ರಾಕ್ಟ್ ಆಗುತ್ತೆ, ಸೊ ಲೆಸ್ ದ್ಯಾನ್ 0.8 ರಿಪಲ್ ಆಗುತ್ತೆ. ಓಕೆ, ಇನ್ನೊಂದು ಪೊಟೆನ್ಷಿಯಲ್ ಎನರ್ಜಿ ಇಸ್ ಮಿನಿಮಮ್, ದ ಸಪರೇಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಇಸ್ 0.8 ಫರ್ಮಿ ಅಂದ್ರೆ ಫೆಮ್ಟೋಮೀಟರ್. ಸಪರೇಷನ್ ತುಂಬಾ ಕಡಿಮೆ ಇದೆ, ಪೊಟೆನ್ಷಿಯಲ್ ಎನರ್ಜಿ ಮಿನಿಮಮ್ ಆಗುತ್ತೆ. ಯು ಇಸ್ ಈಕ್ವಲ್ ಟು 1/4πε0 ಏನ್ ಬರುತ್ತೆ, Q1 Q2 ಡಿವೈಡೆಡ್ ಬೈ R. ಸೊ ಇದು ಕಡಿಮೆ ಆದರೆ ಎನರ್ಜಿ ಕೂಡ ಏನಾಗುತ್ತೆ, ಸೊ ಸಪರೇಷನ್ ಬಿಟ್ವೀನ್ ನ್ಯೂಕ್ಲಿಯಾನ್ಸ್ ಇಸ್ ಮಿನಿಮಮ್. ಓಕೆ, ಸೊ ಈ ಫಾರ್ಮುಲಾ ಬರುತ್ತೆ ಅದಕ್ಕೆ. The potential energy is minimum if the separation between nucleons 0.8 femtometer ಇದ್ರೆ, ಸೊ ಎನರ್ಜಿ ಆಕ್ಚುಲಿ ಮಿನಿಮಮ್ ಬರುತ್ತೆ, ಯಾಕಂದ್ರೆ ನ್ಯೂಕ್ಲಿಯಾನ್ಸ್ಗೆ ಚಾರ್ಜ್ ಡಿಫ್ರೆಂಟ್ ಇರುತ್ತೆ. ಓಕೆ, ರೈಟ್ ಆನ್ಸರ್ ಇಸ್ ಆಪ್ಷನ್ 3. ಆಪ್ಷನ್ 3 is the right answer. So next question number 19 ನೋಡ್ಕೊಳ್ಳಿ. The range of electrical conductivity and resistivity for metals among the following is. ಈಗ ರೆಸಿಸ್ಟಿವಿಟಿ ರೇಂಜ್ ಏನ್ ಬರುತ್ತೆ ಮೆಟಲ್ಸ್ಗೆ ಅಂದ್ರೆ 10⁻² Ohm to 10⁻8 Ohm. ಇದು ನೀವು ಥಿಯರಿಯಲ್ಲಿ ಓದ್ಕೊಂಡಿರ್ತೀರಾ. ಅದರ ರೆಸಿಪ್ರೋಕಲ್ ಮಾಡಿದ್ರೆ ಕಂಡಕ್ಟಿವಿಟಿ ಬರುತ್ತೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಇದು ನೋಡಿ, ಇದು ಡೈರೆಕ್ಟ್ ಕ್ವಶನ್ ಇದೆ. ಇಟ್ಸ್ ಆಲ್ಸೋ ಡೈರೆಕ್ಟ್ ಕ್ವಶನ್. The next question number 20. Which of the following statements is correct for an n-type? n-type ಅಲ್ಲಿ ನೋಡಿ ಎನರ್ಜಿ ಲೆವೆಲ್ ಆಫ್ ಇಂಪ್ಯೂರಿಟಿ ಆಟಮ್ ಯಾವುದಕ್ಕೆ ಕ್ಲೋಸ್ ಇರುತ್ತೆ. ಸೊ ದಿಸ್ ಇಸ್ ಕಂಡಕ್ಷನ್ ಬ್ಯಾಂಡ್. ವಾಟ್ ಇಸ್ ದಿಸ್? ವೇಲೆನ್ಸ್ ಬ್ಯಾಂಡ್. ಸೊ n-type ಅಲ್ಲಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಎನರ್ಜಿ ಲೆವೆಲ್ ಆಫ್ ಇಂಪ್ಯೂರಿಟಿ ದಟ್ ಇಸ್ ವೆರಿ ಕ್ಲೋಸ್ ಟು ದ ಕಂಡಕ್ಷನ್ ಬ್ಯಾಂಡ್. ಸೊ ಇದು ನಿಮ್ಗೆ ಗೊತ್ತಿದ್ರೆ ಸೊ ಯಾವುದು ರೈಟ್ ಆನ್ಸರ್ ನೀವು ಆರಾಮಾಗಿ ಹೇಳ್ಬೋದು. Donor energy level lies closely above the top of valence band. So ಅದು p type ಅಲ್ಲಿ ಬರುತ್ತೆ. Donor energy level lies at the halfway mark. ಇದು wrong ಆಗುತ್ತೆ. Donor energy level does not exist, not correct. Donor energy level lies just ನೋಡಿ just below the bottom of conduction band. Right answer option 4. Option 4 is the right answer. Okay, so next ಇದು ನಾನು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಡಿಸ್ಕಸ್ ಮಾಡಿದೆ. ಸೊ ಅದೇ ಕ್ವಶನ್ ಬಂದಿದೆ, ತುಂಬಾ ಸಿಂಪಲ್ ಇದೆ, ಸೊ ಆರಾಮಾಗಿ ಮಾಡ್ಬೋದು. The circuit shown in figure contains two ideal diodes, D1 D2. Cell of EMF 3 volt, negligible internal resistance is connected. Current through 70 ohm. Current through 70 ohm ಎಷ್ಟು ಬರುತ್ತೆ ಇದು ನಾವು ಫೈಂಡ್ ಔಟ್ ಮಾಡಬೇಕು. ಆಕ್ಚುಲಿ ದಿಸ್ ಇಸ್ ಪಿ ರೀಜನ್, ಇದು ಎನ್ ರೀಜನ್, ಇದು ಪಿ ರೀಜನ್, ಇದು ಎನ್ ರೀಜನ್. ಪಿ ರೀಜನ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್, ಎನ್ ರೀಜನ್ ಇಸ್ ಕನೆಕ್ಟೆಡ್ ಟು ನೆಗೆಟಿವ್. ಅಂದ್ರೆ ಇದು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಸೊ ಇದು ಏನಾಗುತ್ತೆ, ಪಿ ರೀಜನ್ ಕನೆಕ್ಟೆಡ್ ಟು ನೆಗೆಟಿವ್, ಎನ್ ರೀಜನ್ ಇಸ್ ಕನೆಕ್ಟೆಡ್ ಟು ಪಾಸಿಟಿವ್. ಇದು ರಿವರ್ಸ್ ಬಯಾಸ್ ಆಗುತ್ತೆ. ಇಟ್ ಡಸ್ ನಾಟ್ ಕಂಡಕ್ಟ್. ಈ ಪಾರ್ಟ್ ಅಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. ಓಕೆ, ಈ ಪಾರ್ಟ್ ಅಲ್ಲಿ ಕರೆಂಟ್ ಫ್ಲೋ ಆಗೋದಿಲ್ಲ. ಸೊ ಇಲ್ಲಿ ಮಾತ್ರ ಕರೆಂಟ್ ಫ್ಲೋ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಓಮ್ಸ್ ಲಾ ಅಪ್ಲೈ ಟು ಕ್ಲೋಸ್ಡ್ ಸರ್ಕ್ಯೂಟ್. I is equal to E divided by R plus small r. Small r is not given here. ಓಕೆ, EMF ಮಾತ್ರ ಕೊಟ್ಟಿದ್ರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿಲ್ಲ, 0 ಆಗುತ್ತೆ. ಸೊ ಇದು RS ಆಗುತ್ತೆ, ಯಾಕಂದ್ರೆ 70 and 30 ಕನೆಕ್ಟೆಡ್ ಇನ್ ಸೀರೀಸ್ ಆಗುತ್ತೆ. ಈಗ ಸೊ EMF ಬಂದು 370 plus 30 is 100. 3/100 ನೋಡಿ ಎಷ್ಟು ಸಿಂಪಲ್ ಕ್ವಶನ್, 0.03 ಆಂಪಿಯರ್. ಇದೇ ಕ್ವಶನ್ ನಾನು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ, 0.03, ಬಟ್ ವ್ಯಾಲ್ಯೂಸ್ ಡಿಫ್ರೆಂಟ್, ಬಟ್ ಕಾನ್ಸೆಪ್ಟ್ ಇಸ್ ಸೇಮ್. ಓಕೆ, ಡೆಫಿನೆಟ್ ಆಗಿ ಅದು ನೋಡಿರೋರಿಗೆ ಯೂಸ್ ಆಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನಂಬರ್ 22. ಇದು ನೋಡಿ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ ಬೇಸಿಸ್ ಕ್ವಶನ್. ಇದು ಅಷ್ಟೇ ತುಂಬಾ ಈಸಿ. Reading in determining the refractive index of glass slab using traveling microscope, the following readings are tabulated. Already ನೀವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಸೊ ಫಾಸ್ಟ್ ಆಗಿ ಇದನ್ನ ಫಿನಿಶ್ ಮಾಡ್ತೀರಾ. ರೀಡಿಂಗ್ ಆಫ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಫಾರ್ ಇಂಕ್ ಮಾರ್ಕ್. ವಾಟ್ ಇಸ್ ದಿಸ್? ಏನಿದು? R1. ಸೊ ರೀಡಿಂಗ್ ಆಫ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಫಾರ್ ಇಂಕ್ ಮಾರ್ಕ್ ಥ್ರೂ ಗ್ಲಾಸ್. ವಾಟ್ ಇಸ್ ದಿಸ್? R2. ಸೊ ರೀಡಿಂಗ್ ಆಫ್ ಟ್ರಾವೆಲಿಂಗ್ ಮೈಕ್ರೋಸ್ಕೋಪ್ ಫಾರ್ ಚಾಕ್ ಡಸ್ಟ್. ಏನಿದು? R3. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನ್ ಫಾರ್ಮುಲಾ? R3 minus R1 divided by ಏನು ಮಾಡಬೇಕು? R3 minus R2.
R3 minus R1 ರಿಯಲ್ ಡೆಪ್ತ್ ಬರುತ್ತೆ, R3 minus R2 ಆಪರೆಂಟ್ ಡೆಪ್ತ್ ಬರುತ್ತೆ. ಡೈರೆಕ್ಟ್ ಮಾಡಿ, ಆರಾಮಾಗಿ ಮಾಡಿ. ವೆರಿ ಸಿಂಪಲ್ ಕ್ವಶನ್ ಇದು. R3 minus R1 ನೋಡಿ 8.123 minus 5.123, 8 minus 5 ಎಷ್ಟು ಬರುತ್ತೆ, 3 ಬರುತ್ತೆ. ಇದು 0.123 0 ಆಗುತ್ತೆ, ಕರೆಕ್ಟಾ? ಸೊ ಇದು ನೆಕ್ಸ್ಟ್ R3 minus R2 8.123 minus 6.123 ಎಷ್ಟು ಬರುತ್ತೆ, 2 ಬರುತ್ತೆ. 3/2 1.5. ಓಕೆ ನೋಡಿ, ವಿತಿನ್ ಸೆಕೆಂಡ್ಸ್ ಅಲ್ಲಿ ನೀವು ಫಿನಿಶ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಸೊ ರೈಟ್ ಬಂದಿದೆ, ರೈಟ್, ರಾಂಗ್ ಹಾಕಿ, ನೋ ಪ್ರಾಬ್ಲಮ್. ಇದು ಅಷ್ಟೇ ಎಕ್ಸ್ಪೆರಿಮೆಂಟ್ ಬೇಸಿಸ್ ಕ್ವಶನ್. ಅದು ಫಿಗರ್ ಆಫ್ ಮೆರಿಟ್. In an experiment to determine the figure of merit of galvanometer by off deflection method, circuit ಕೊಟ್ಟಿದ್ದಾರೆ. ಈ unplugged a resistance 5200 ohm in R when K1 is closed, K2 is open. K1 closed, K2 is open. The deflection observed is 26 deflection ಇದೆ. So ಇದು capital R value, so ಇದು theta value. So ನಮ್ಗೆ ಬೇಕು when K2 is also closed, a resistance 90 ohm is removed. In S the deflection becomes 13. ಆಫ್ ಡಿಫ್ಲೆಕ್ಷನ್. ಎಸ್ ಅಲ್ಲಿ ನೀವು 90 ಓಮ್ ರಿಮೂವ್ ಮಾಡಿದ್ರೆ ಆಫ್ ಡಿಫ್ಲೆಕ್ಷನ್ ಬರುತ್ತೆ. ರೆಸಿಸ್ಟೆನ್ಸ್ ಆಫ್ ದ ಗ್ಯಾಲ್ವನೋಮೀಟರ್ ಫಾರ್ಮುಲಾ ಏನ್ ಬರುತ್ತೆ, ಫಾರ್ಮುಲಾ ಗೊತ್ತಿದ್ರೆ ಸಾಲ್ವ್ ಮಾಡೋದು ಫುಲ್ ಈಸಿ. ಸೊ ಆರ್ ಎಸ್ ಡಿವೈಡೆಡ್ ಬೈ ಆರ್ ಮೈನಸ್ ಎಸ್ ಬರುತ್ತೆ. ಓಕೆ, ಆರ್ ಇಂಟು ಎಸ್ ಡಿವೈಡೆಡ್ ಬೈ ಆರ್ ಮೈನಸ್ ಎಸ್. ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಗೊತ್ತಿದ್ರೆ ನೀವು ಆರಾಮಾಗಿ ಅದನ್ನ ಸಾಲ್ವ್ ಮಾಡ್ಬೋದು. ಸೊ 5200 into 90, 5200 into 90 divided by 5200 minus 90. Okay, 52 into 9, 81, 146. ಅಂದ್ರೆ ಇದು 468 10^3 ಬರುತ್ತೆ, ಕರೆಕ್ಟಾ? ಇದು ಎಷ್ಟು ಬರುತ್ತೆ, 5200 minus 90, 5200 minus 90 ಮಾಡಬೇಕು. 10 minus 9 1 1 511 ಬರುತ್ತೆ, ರೈಟ್, ಇಂಟು 10. ಅಪ್ರಾಕ್ಸಿಮೇಟ್ಲಿ ನೋಡಿ 0.9 into 10^2 ಬರುತ್ತೆ. 0.9 into 10^2 ಅಂದ್ರೆ 90 ರೇಂಜ್ ಅಲ್ಲಿ ಇರೋದು ಒಂದೇ ಒಂದು ಆಪ್ಷನ್. ಓಕೆ, 91.6, ದಟ್ಸ್ ಆಲ್. 0.916 ಬರುತ್ತೆ. 0.916 into 10^3 minus 1 2 ಅಂದ್ರೆ 91.6. 23rd ಕ್ವಶನ್ಗೆ ಆಪ್ಷನ್ 3 is the right answer. So next question number 24 ನೋಡ್ಕೊಳ್ಳಿ. ಇದು ಅಷ್ಟೇ ಬೇಸ್ಡ್ ಆನ್ ಎಕ್ಸ್ಪೆರಿಮೆಂಟ್ ಕೇಳಿದ್ದಾರೆ. ನೋ ಪ್ರಾಬ್ಲಮ್. ಫಸ್ಟ್ ಇಯರ್ ಎಕ್ಸ್ಪೆರಿಮೆಂಟ್ ಇದು. while determining the coefficient of viscosity of given liquid, a spherical steel ball sinks by a distance h is equal to 0.9. radius ಕೊಟ್ಟಿದ್ದಾರೆ. the time taken by the ball to sink in 3 trials. okay, no problem. ಈಗ h ಕೊಟ್ಟಿದ್ದಾರೆ ಡಿಫ್ರೆಂಟ್ ಟ್ರಯಲ್ಸ್ ಅಲ್ಲಿ. ಓಕೆ, ಮೀನ್ ಮಾಡ್ಬೇಕು ನಾವು. ಆಕ್ಚುಲಿ ಇದು ಟೈಮ್ ಟೇಕನ್ ಅಲ್ಲ, ಮೀನ್ ಟೈಮ್ ಮಾಡಬೇಕು. ಮೀನ್ ಟೈಮ್ ಅಂದ್ರೆ ಎಲ್ಲ ಆಡ್ ಮಾಡಬೇಕು. 2.75 2.65 2.70 ಅಂದ್ರೆ ಇದು ಎಲ್ಲ ಆಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದ್ರೆ ನಮಗೆ 2.7 ಬರುತ್ತೆ. ನೀವು ಟ್ರೈ ಮಾಡಿ, ವೆರಿ ಸಿಂಪಲ್ ಅದು. 2.7 ನಾನು 27 into 10⁻⁻1 ಸೆಕೆಂಡ್ ಬರುತ್ತೆ. 2.7 ಇರೋದನ್ನ 27 into 10⁻⁻1 ಅಂತ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಫಾರ್ಮುಲಾ ಏನ್ ಗೊತ್ತಾ, ಈಟಾ ಇಸ್ ಈಕ್ವಲ್ ಟು 2/9 r ಸ್ಕ್ವೇರ್. ಇನ್ನೊಂದು ದ ಡಿಫ್ರೆನ್ಸ್ ಬಿಟ್ವೀನ್ ದ ಡೆನ್ಸಿಟೀಸ್ ಆಫ್ ದ ಸ್ಟೀಲ್ ಬಾಲ್ ಅಂಡ್ ದ ಲಿಕ್ವಿಡ್ ಅಂದ್ರೆ ರೋ ಮೈನಸ್ ಸಿಗ್ಮಾ ಕೊಟ್ಟಿದ್ದಾರೆ. ಓಕೆ, ಜಿ ಕೊಟ್ಟಿದ್ದಾರೆ. ಕೋಎಫಿಷಿಯಂಟ್ ಆಫ್ ವಿಸ್ಕಾಸಿಟಿ ನಾವು ಫೈಂಡ್ ಔಟ್ ಮಾಡಬೇಕು. 2/9 r ಸ್ಕ್ವೇರ್. ಓಕೆ, ರೋ ಮೈನಸ್ ಸಿಗ್ಮಾ ಜಿ ಡಿವೈಡೆಡ್ ಬೈ ವಿ. ಸೊ ದಿಸ್ ಇಸ್ ಅ ಫಾರ್ಮುಲಾ. ಸೊ ಫಾರ್ಮುಲಾ ಗೊತ್ತಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ r ಸ್ಕ್ವೇರ್
ಅಂದ್ರೆ √3 ಸ್ಕ್ವೇರ್ 3 10 ಪವರ್ -3 ಸ್ಕ್ವೇರ್ -6 ಆಗುತ್ತೆ. ರೋ ಮೈನಸ್ ಸಿಗ್ಮಾ 7000 7 into 10 power 3 ಸರಿನಾ. ಜಿ ಅಂದ್ರೆ 10. ಸೊ ವಿ ಫೈಂಡ್ ಔಟ್ ಮಾಡಬೇಕು. ವಿ ಅಂದ್ರೆ ಎಕ್ಸ್ ಬೈ ಟಿ. ಎಕ್ಸ್ ಅಂದ್ರೆ ಇಲ್ಲಿ 0.9 ಅಂದ್ರೆ 9 into 10 power -1 ಟೈಮ್ ಮೀನ್ ಟೈಮ್ 2.7 ಅಂದ್ರೆ 27 into 10 power -1. ಸೊ 1s 3s. ಸೊ 10 ಪವರ್ ಏನಾಗುತ್ತೆ -1 ಕ್ಯಾನ್ಸಲ್ ಆಗುತ್ತೆ. 1/3 ಬರುತ್ತೆ. 1/3 ಬರುತ್ತೆ. ಸೊ ಇದು 1/3 3 ಶಿಫ್ಟ್ ಮಾಡಿಬಿಡಿ. ನೋಡಿ 3 into 3 9. 3 into 3 ಎಷ್ಟು 9 9 9 ಏನಾಗುತ್ತೆ 9 9 ಕ್ಯಾನ್ಸಲ್ ಆಗುತ್ತೆ. ಓಕೆ. ಸೊ 7 into 2 ಎಷ್ಟು 14. 14 into 10 ಪವರ್ ನೋಡಿ -6 + 3 ಏನಾಗುತ್ತೆ -3 into 10 ಅಂದ್ರೆ 14 into 10 power -2. 14 into 10 power -2 ಅಂದ್ರೆ ಎಷ್ಟು ಬರುತ್ತೆ 0.14 ಬರುತ್ತೆ. 0.14 ಪ್ಯಾಸ್ಕಲ್ ಸೆಕೆಂಡ್. ಕರೆಕ್ಟ್. ರೈಟ್. Option 1. First option is the right answer. First option is the right answer. Next question number 25. ಇದು ಕೂಡ ಡೈರೆಕ್ಟ್ ನಿಮಗೆ ಗೊತ್ತಿದ್ರೆ ಆರಾಮಾಗಿ ಮಾಡಬಹುದು. Which of the following expressions can be reduced on the basis of dimensional analysis? So dimensional analysis ಯಾವಾಗ applicable ಆಗೋದಿಲ್ಲ ಅಂದ್ರೆ so equation ಅಲ್ಲಿ exponential function cosine sine of ಇದ್ರೆ so dimensional analysis ಯೂಸ್ ಮಾಡಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಆಗೋದೇ ಇಲ್ಲ. ನೋಡಿ ಈಗ ಇದರಲ್ಲಿ ಕೊಸೈನ್ ಇದೆ, ಇದನ್ನ ಮಾಡೋದಕ್ಕಾಗೋದಿಲ್ಲ. ಎಕ್ಸ್ಪೋನೆನ್ಷಿಯಲ್ ಇದೆ, ಇದು ಮಾಡೋದಕ್ಕಾಗೋದಿಲ್ಲ. ಆಫ್ ಇದೆ, ಇದು ಮಾಡೋದಕ್ಕಾಗೋದಿಲ್ಲ. ಸೊ ಅಂದ್ರೆ ರೈಟ್ ಆನ್ಸರ್ ಥರ್ಡ್ ಆಪ್ಷನ್. ಓಕೆ. ನಿಮಗೆ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್ ಡ್ರಾಬ್ಯಾಕ್ಸ್ ಗೊತ್ತಿದ್ರೆ ಸೊ ಈ ಕ್ವಶನ್ ನೀವು ಆರಾಮಾಗಿ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 26 ನೋಡ್ಕೊಳ್ಳಿ. ಕ್ವಶನ್ ನಂಬರ್ 26. ಕ್ವಶನ್ ಸ್ವಲ್ಪ ನಿಧಾನಕ್ಕೆ ಓದ್ಕೊಳ್ಳಿ. Two stones begin to fall from rest from the same height with the second stone starting to fall delta t seconds after the first stone falls from rest. The distance of separation between two stones becomes h t0 second after the first stone starts its motion. Then t0 is equal to. Okay. So initially ಈಗ ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಬೇಕಿದು. 2 ಸ್ಟೋನ್ಸ್ ಡ್ರಾಪ್ ಆಗ್ತಾ ಇದೆ. ಸೊ ಫಸ್ಟ್ ಸ್ಟೋನ್ ಡ್ರಾಪ್ ಆಗ್ತಾ ಇದೆ. ಓಕೆ. ಸೊ ಅದಕ್ಕೆ ಟೈಮ್ ಟೇಕನ್ t0 ಸೆಕೆಂಡ್. t0 ಸೆಕೆಂಡ್ ಅಲ್ಲಿ ಈಗ ಫಸ್ಟ್ ಸ್ಟೋನ್ ಇಲ್ಲಿದೆ. ಸ್ವಲ್ಪ ನಿಧಾನಕ್ಕೆ ಥಿಂಕ್ ಮಾಡಿ. ಈಗ ಸೆಕೆಂಡ್ ಸ್ಟೋನ್ ಮತ್ತೆ ಅಲ್ಲಿಂದ ಡ್ರಾಪ್ ಆಗ್ತಾ ಇದೆ. ಓಕೆ. ಸೊ ಅದು ಡೆಲ್ಟಾ ಟಿ ಸೆಕೆಂಡ್ಸ್ ಏನಾಗ್ತದೆ ಡಿಲೇ ಆಗ್ತಾ ಇದೆ. ಓಕೆ. ಸೊ ಅಂದ್ರೆ ಈಗ ಇಲ್ಲಿಂದ ಇಲ್ಲಿ ಇದು ಸೆಕೆಂಡ್ ಸ್ಟೋನ್ ಇದು. ಓಕೆ. ಇದು ಬಂದು ಏನು ಫಸ್ಟ್ ಸ್ಟೋನ್. ಓಕೆ. ಫಸ್ಟ್ ಸ್ಟೋನ್ ಇಂದ ಇದು ಇನಿಷಿಯಲ್ ಲೊಕೇಶನ್. ಓಕೆ. ಈ ಡಿಸ್ಟೆನ್ಸ್ ನಾವು x1 ಅಂತ ಇಟ್ಕೊಳ್ಳೋಣ. ಓಕೆ. ಸೆಕೆಂಡ್ ಸ್ಟೋನ್ ಇಂದ ಇನಿಷಿಯಲ್ ಲೊಕೇಶನ್ ಈ ಡಿಸ್ಟೆನ್ಸ್ ನಾವು x2 ಅಂತ ಇಟ್ಕೊಳ್ಳೋಣ. ಈಗ x2 - x1 ಕೊಟ್ಟಿದ್ದಾರೆ. ಅವರು ಎಷ್ಟು ಕೊಟ್ಟಿದ್ದಾರೆ h ಕೊಟ್ಟಿದ್ದಾರೆ. ಸೊ ನಾವು x1 x2 ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ಸೆಕೆಂಡ್ ಕೈನಮ್ಯಾಟಿಕ್ ಈಕ್ವೇಶನ್. ಓಕೆ. ಫಾರ್ಮುಲಾ ಏನು ಗೊತ್ತಾ, s = ut + half at square ಫಾರ್ಮುಲಾ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ನೋಡಿ s = ut + half at square ನೀವು ಅಪ್ಲೈ ಮಾಡಿದ್ರೆ ಎರಡು ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಇದು 0 ಆಗುತ್ತೆ. ಈಗ ಫಸ್ಟ್ ಸ್ಟೋನ್ ಮಾಡೋಣ. s ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಡಿಸ್ಟೆನ್ಸ್ ಕವರ್ಡ್ x1 ಕರೆಕ್ಟಾ. ಡೌನ್ವರ್ಡ್ ಮೂವ್ ಆಗ್ತದೆ. a becomes g. ಟೈಮ್ ಬಂದು t0. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೋನ್ ಡಿಸ್ಟೆನ್ಸ್ ಕವರ್ ಮಾಡಿದ್ರೆ x2. ಸೊ ಆಫ್ g. ಸೊ ಅದಕ್ಕೆ ಟೈಮ್ ಟೇಕನ್ ಎಷ್ಟು ಬರುತ್ತೆ. ದಿಸ್ ಇಸ್ ಆಕ್ಚುಲಿ ವೆರಿ ಇಂಪಾರ್ಟೆಂಟ್. t0 - ಡೆಲ್ಟಾ ಟಿ. ಯಾಕಂದ್ರೆ ಡೆಲ್ಟಾ ಟಿ ಟೈಮ್ ಅದು ಡಿಲೇ ಆಯ್ತು. ಓಕೆ. ಅದಕ್ಕೆ t0 - ಡೆಲ್ಟಾ ಟಿ ಸ್ಕ್ವೇರ್ ಬರುತ್ತೆ. ಈಗ x2 - x1 - x2 ಮಾಡಬೇಕು. x1 - x2 ಮಾಡಬೇಕು. ಸ್ವಲ್ಪ ಡೈರೆಕ್ಟ್ ಆಗಿ ಮಾಡೋಣ. ಆಫ್ ಜಿ t0 ಸ್ಕ್ವೇರ್. ಓಕೆ. ಮೈನಸ್ ನೋಡಿ ಆಫ್ ಇದನ್ನ ಸಿಂಪ್ಲಿಫೈ ಮಾಡಬೇಡ. ಆಫ್ ಜಿ a - b ಹೋಲ್ ಸ್ಕ್ವೇರ್ ಅಂದ್ರೆ ಆಫ್ ಜಿ t0 ಸ್ಕ್ವೇರ್ ಪ್ಲಸ್ ಹೇಳ್ಬೇಕು ನೀವು ಡೆಲ್ಟಾ ಟಿ ಸ್ಕ್ವೇರ್ ಮೈನಸ್ ಏನ್ ಬರುತ್ತೆ 2 t0 ಡೆಲ್ಟಾ ಟಿ. ಕರೆಕ್ಟಾ. ರೈಟ್. ಅಂದ್ರೆ ಇದು
plus into minus minus of g t naught square next minus correct of g in ಬರುತ್ತೆ of g delta t square next term minus into minus plus ಆಗುತ್ತೆ of 2g delta t t naught okay 2 cancel ಆಗುತ್ತೆ the of g t naught square ಇದು cancel ಆಗುತ್ತೆ x1 minus x2 ಅಂದ್ರೆ ಏನು what is that is h is equal to ಇದರಲ್ಲಿ ನೀವು of g ಕಾಮನ್ ತೆಗೆದ್ರೆ ಏನ್ ಬರುತ್ತೆ ಡೆಲ್ಟಾ ಟಿ ಸ್ಕ್ವೇರ್ ಮೈನಸ್ ಇದು ಮೈನಸ್ ಇರೋದು ಆಕ್ಚುಲಿ ಫಸ್ಟ್ ಪಾಸಿಟಿವ್ ಆಗಿ ಬರೋಣ ಅಂದ್ರೆ ಆಫ್ ಜಿ ಕಾಮನ್ ತೆಗೆದ್ರೆ ಆಫ್ ಜಿ ಕಾಮನ್ ಬೇಡ ಯಾಕಂದ್ರೆ ಆಫ್ ಟು ಕ್ಯಾನ್ಸಲ್ ಆಗಿದೆ ಅಲ್ಲಿ ಏನ್ ಕಾಮನ್ ತೆಗೆದು ಜಿ ಡೆಲ್ಟಾ ಟಿ ಕಾಮನ್ ತೆಗೆದು ನಮಗೆ ಬೇಕಾದ ಟಿ ನಾಟ್ ಓಕೆ ದ ಫುಲ್ ವ್ಯಾಲ್ಯೂ ಹಾಗೆ ಬರ್ಕೊಂಡು ಜಿ ಡೆಲ್ಟಾ ಟಿ ಟಿ ನಾಟ್ ಜಿ ಡೆಲ್ಟಾ ಟಿ ಟಿ ನಾಟ್ ಮೈನಸ್ 1/2 ಜಿ ಏನು ಡೆಲ್ಟಾ ಟಿ ಸ್ಕ್ವೇರ್ ಕರೆಕ್ಟಾ ರೈಟ್ ಓಕೆ ಸೊ ಇದು ಜಿ ಡೆಲ್ಟಾ ಟಿ ಟಿ ನಾಟ್ ಹಾಗೆ ಇಟ್ಕೊಳ್ಳೋಣ ಈ ಟರ್ಮ್ ಈ ಕಡೆ ಶಿಫ್ಟ್ ಮಾಡೋಣ ಎಚ್ ಈ ಕಡೆ ಶಿಫ್ಟ್ ಆದರೆ ಪ್ಲಸ್ ಆಗುತ್ತಲ್ಲ 1/2 ಜಿ ಡೆಲ್ಟಾ ಟಿ ಸ್ಕ್ವೇರ್ ಈಗ ಡಿವೈಡೆಡ್ ಬೈ ನೋಡಿ ಜಿ ಡೆಲ್ಟಾ ಟಿ ಮಾಡೋಣ ಇಲ್ಲಿ ಡಿವೈಡೆಡ್ ಬೈ ಜಿ ಡೆಲ್ಟಾ ಟಿ ಇಲ್ಲಿ ಡಿವೈಡೆಡ್ ಬೈ ಜಿ ಡೆಲ್ಟಾ ಟಿ ಇದು ಸ್ವಲ್ಪ ಒಂಚೂರು ಕಾಂಪ್ಲಿಕೇಟೆಡ್ ಇದೆ ಸೊ ಜಿ ಡೆಲ್ಟಾ ಟಿ ಕ್ಯಾನ್ಸಲ್ ಆಗುತ್ತೆ ಸೊ ಇಲ್ಲಿ ಏನು ಕ್ಯಾನ್ಸಲ್ ಇಲ್ಲ ಇಲ್ಲಿ ಜಿ ಡೆಲ್ಟಾ ಟಿ ಕ್ಯಾನ್ಸಲ್ ಆಗುತ್ತೆ ಸೊ ಫೈನಲಿ ನಮಗೆ ಟಿ ನಾಟ್ ಇಸ್ ಈಕ್ವಲ್ ಟು ಎಚ್ ಡಿವೈಡೆಡ್ ಬೈ ಏನು ಜಿ ಇಂಟು ಡೆಲ್ಟಾ ಟಿ ಪ್ಲಸ್ ಏನು ಬಂತು ಡೆಲ್ಟಾ ಟಿ ಡಿವೈಡೆಡ್ ಬೈ 2 ನೋಡಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಕರೆಕ್ಟಾ okay third one right answer next question number 27 ನೋಡ್ಕೊಳ್ಳಿ question number 27 in the projectile motion of a particle on a level ground which of the following remains constant with reference to the time and position horizontal component projectile motion ಅಲ್ಲಿ horizontal component of the velocity for the entire journey ಏನಾಗಿರುತ್ತೆ constant direct question ಅದು the next question number 28 number 28 ನೋಡ್ಕೊಳ್ಳಿ a particle is in uniform circular motion the equation of its trajectory is given by so actually the equation of circle x square plus y square is equal to r square the standard form andre r square ಇದು r square place ಅಲ್ಲಿ ಏನಿದೆ 25 ಇದೆ ಅಂದ್ರೆ ರೇಡಿಯಸ್ r is equal to ಬರುತ್ತೆ 5 ಮೀಟರ್ ಅದು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಈಕ್ವೇಶನ್ ಆಫ್ ಸರ್ಕಲ್ ಗೊತ್ತಿದ್ರೆ ಸಾಲ್ವ್ ಮಾಡೋದು ಈಸಿ ಇಲ್ಲ ಅಂದ್ರೆ ಇದು ಕಾಂಪ್ಲಿಕೇಟೆಡ್ ಆಗುತ್ತೆ ದ ಸ್ಪೀಡ್ ಆಫ್ ದ ಪಾರ್ಟಿಕಲ್ ವಿ ಕೂಡ ಕೊಟ್ಟಿದ್ದಾರೆ ಅವರು 2 ಮೀಟರ್ ಪರ್ ಸೆಕೆಂಡ್ when the particle attains lowest y coordinate the acceleration of the particle ಅಂದ್ರೆ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇದು ಲೋಯೆಸ್ಟ್ y ಆಗುತ್ತೆ ಸೊ ಅಲ್ಲಿ acceleration along the radius towards center ಅಂದ್ರೆ ಪಾಸಿಟಿವ್ y direction j cap but value ನಾವು ಫೈಂಡ್ ಔಟ್ ಮಾಡಬೇಕು ಫಾರ್ಮುಲಾ a is equal to v square by r a vector v square by r into ಏನು ಬರುತ್ತೆ j cap so v square 2 into 2 4 divided by 5 40 ಮಾಡ್ಕೊಳ್ಳೋಣ 10 power minus 1 j cap ಅರ್ಥ ಆಯ್ತಾ ಸೊ 4 divided by 5 j cap ಬರುತ್ತೆ 10 power plus 1 minus 1 ಮಾಡಿದೀನಿ ಕ್ಯಾನ್ಸಲ್ ಮಾಡೋದು ಈಸಿ ಆಗುತ್ತೆ 1s 8s ಅಂದ್ರೆ a vector ನಮಗೆ 0.8 j cap ಬರುತ್ತೆ right answer is option 3 third option okay so ಇನ್ನ ಒಂದು ಪಾರ್ಟ್ ಅಲ್ಲಿ ಇದು ಡಿಸ್ಕಸ್ ಮಾಡ್ತೀನಿ ಅದಕ್ಕೆ ಕ್ವಶನ್ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಾಚ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಇನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ